ಜಫರುಲ್ಲಾ ಖಾನ್ ರವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ನಮ್ಮ ಇವತ್ತಿನ ಕೇಂದ್ರ ಬಿಂದು ನಾವು ಈ ಚುನಾವಣೆಯಲ್ಲಿ ನಮ್ಮ ಏನು ಒಂದು ಈ ಸಾರಿ ಚುನಾವಣೆಗೆ ಒಬ್ಬ ಯುವಕ ಮುಂದಕ್ಕೆ ಬರಬೇಕು. ದೇವೇಗೌಡರ ಕುಡಿಯಿಂದ ಬಂದಿರತಕ್ಕಂಥ ಒಬ್ಬ ಈ ಮಂಡ್ಯ ಜಿಲ್ಲೆನಲ್ಲಿ ಏನೆಲ್ಲ ನಮಗೆ ಕೊರತೆ ಇದೆ ಆ ಕೊರತೆನ ನೀಗಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ನಿಖಿಲ್ ಕುಮಾರ್ ರವರು ನಮಗೆ ಬರಬೇಕು ಅಂತ ಹೇಳಿ ಆಶೀರ್ವಾದ ಮಾಡಿ ನಾವೆಲ್ಲರೂ ಒಪ್ಪಿ ನಾವೆಲ್ಲರೂ ಸಹಿತ ಒಕ್ಕೊರಲಿನಿಂದ ಈಗ ಸೇರಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ 2019ನೇ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯನ್ನಾಗಿ ಮಾಡಿ ಅತ್ಯಧಿಕ ಬಹುಮತಗಳಿಂದ ಗೆಲ್ಲಿಸಿಕೊಳ್ಬೇಕು ಅಂತ ಹೇಳಿ ಇವತ್ತು ಈ ಒಂದು ಸಭೆಯನ್ನ ಪ್ರಾರಂಭ ಮಾಡಿದ್ದೀವಿ. ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಸಹಿತ ಸೇರಿ ನನ್ನನ್ನು ಸಹಿತ ಈ ಪಕ್ಷಕ್ಕೆ ಬಂದಾಗ ನಾನು ಸುರೇಶ್ ಗೌಡ ಇಬ್ರು ಸಹಿತ ಈ ಪಕ್ಷಕ್ಕೆ ಪಾದಾರ್ಪಣೆ ಮಾಡಿದಾಗ ನಮ್ಮನ್ನು ಅತ್ಯಂತ ಗೌರವದಿಂದ ನಡೆಸ್ಕೊಂಡು ಅವತ್ತು ನನಗೆ ದೇವೇಗೌಡರು ಮತ್ತು ಕುಮಾರಣ್ಣ ಇಬ್ರು ಹೇಳಿದ್ರು, ನಾಗಮಂಗಲದಲ್ಲಿ ನೀವು ನಮ್ಮ ಪಕ್ಷಕ್ಕೆ ಬನ್ನಿ, ನಮಗೆ ಸಪೋರ್ಟ್ ಮಾಡಿ, ನಿಮ್ಮಿಬ್ಬರಿಗೂ ಒಬ್ರು MLA ಆಗಿ ಒಬ್ರು MLC ಆಗಿ ಅಂತ ಹೇಳಿದ್ರು. ಅವತ್ತು ನಾನೇನೆ ಸುರೇಶ್ ಗೌಡ ನೀನು MLA ಆಗು, ನಾನು MLC ಆಗ್ತೀನಿ ಅಂತ ಹೇಳಿ ನಾನು ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ನಿಂತು ಅಭ್ಯರ್ಥಿ ಆದೆ. ಅನಿವಾರ್ಯ ಕಾರಣಗಳಿಂದ ನಾನು ಅಭ್ಯರ್ಥಿಯಾಗಿ ಮುಂದುವರಿಯಕ್ಕಾಗಲಿಲ್ಲ. ಕೇವಲ 8 ದಿವಸ ಇತ್ತು. ನಾನು ದೇವೇಗೌಡಜಿ ಅವ್ರನ್ನ ಹೋಗಿ ಕೇಳ್ಕೊಂಡೆ, ಅಣ್ಣ ನನ್ನ ಕೈಲಿ ಈ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ಇಷ್ಟ ಆಗ್ತಾ ಇಲ್ಲ, ಏನು ಮಾಡೋದು, ನಾನು ಈ ಚುನಾವಣೆಯಿಂದ ಹಿಂದಕ್ಕೆ ಸರಿತೀನಿ ಅಂತ ಹೇಳಿ ನನಗೆ ಟಿಕೆಟ್ ಕೊಡಲಾಗಿ ಅದೇ ಪಕ್ಷದಲ್ಲಿ ಇಂದು ಮಂಡ್ಯದಲ್ಲಿ ನಿಖಿಲ್ ಹೆಸರನ್ನ ಘೋಷಣೆ ಮಾಡಲಿದ್ದಾರೆ ದೇವೇಗೌಡರು. ಇಬ್ಬರು ಮೊಮ್ಮಕ್ಕಳು ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ದೇವೇಗೌಡರ ಭಾಷಣ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ನಿನ್ನೆ ಹಾಸನದಲ್ಲಿ ಭಾವುಕರಾಗಿ ಪ್ರಜ್ವಲ್ ಅವರ ಹೆಸರನ್ನ ಘೋಷಣೆ ಮಾಡ್ತಾ ಕಣ್ಣೀರನ್ನ ಹರಿಸಿದ್ರು. ಇವತ್ತು ನಿಖಿಲ್ ಅವರ ಹೆಸರು ಈಗ ಆಲ್ರೆಡಿ ಘೋಷಣೆ ಆಗಿದೆ, ಆದ್ರೂ ಕೂಡ ದೇವೇಗೌಡರ ಮಾತಿನಿಂದ ಅದು ಬರಬೇಕಾಗಿದೆ. ಸೊ ಹೀಗಾಗಿ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಭಾವುಕರಾಗ್ತಾರ, ಕಣ್ಣೀರ ಹನಿಯನ್ನ ಸುರಿಸ್ತಾರ. ಗೋ ಬ್ಯಾಕ್ ನಿಖಿಲ್ ಎಂದವರಿಗೆ ನಿನ್ನೆನೆ ತಿರುಗೇಟನ್ನ ನೀಡಿದ್ರು. ನಾನೇ ಮಂಡ್ಯಕ್ಕೆ ಬರ್ತೀನಿ, ಅದೇನಾಗುತ್ತೆ ನೋಡೋಣ ಅಂತ ಹೇಳಿದ್ರು. ಸೊ ಹೀಗಾಗಿ ಇವತ್ತು ಅಂತಹವರ ವಿರುದ್ಧ ಯಾವ ರೀತಿಯಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ ಮತ್ತು ಒಂದ್ ಕಡೆ ಅಲ್ಲಿ ಮಾತನಾಡ್ತಾ ಕಾಂಗ್ರೆಸ್ ಪಕ್ಷದ ವಿರುದ್ಧನೂ ಕೂಡ ಎಲ್ಲೋ ಒಂದ್ ಕಡೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಅದೇ ರೀತಿಯಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧ ಅಸಮಾಧಾನವನ್ನ ಏನಾದ್ರೂ ವ್ಯಕ್ತಪಡಿಸ್ತಾರ? ಯಾಕೆಂದ್ರೆ ನಿನ್ನೆ ದೇವೇಗೌಡರು ಮಾತನಾಡುವಂತಹ ಸಂದರ್ಭದಲ್ಲಿ ಇನ್ನೂ ಫೈನಲ್ ಆಗಿರಲಿಲ್ಲ, ಲಿಸ್ಟ್ ಔಟ್ ಆಗಿರಲಿಲ್ಲ. ಯಾವ ಕ್ಷೇತ್ರಗಳು JDSಗೆ, 8 ಕ್ಷೇತ್ರಗಳು JDSಗೆ, 20 ಕ್ಷೇತ್ರಗಳು ಕಾಂಗ್ರೆಸ್ಗೆ ಅನ್ನುವ ಲಿಸ್ಟ್ ಇನ್ನು ಔಟ್ ಆಗಿರಲಿಲ್ಲ, ಅಧಿಕೃತವಾಗಿ ಘೋಷಣೆ ಆಗಿರಲಿಲ್ಲ. ದೇವೇಗೌಡರು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಅಂದ್ರೆ ನಿನ್ನೆ ಭಾಷಣ ಮಾಡಾದ್ಮೇಲೆ ಸ್ವಲ್ಪ ಒಂದು 2 ಗಂಟೆ ಆದ್ಮೇಲೆ ಘೋಷಣೆ ಆಗಿದ್ದು. ಸೊ ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಕೂಡ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ವಿಚಾರದಲ್ಲಿ ಏನಾದರೂ ಅಸಮಾಧಾನವನ್ನ ವ್ಯಕ್ತಪಡಿಸಲಿದ್ದಾರಾ ದೇವೇಗೌಡರು ಅನ್ನುವ ಪ್ರಶ್ನೆಗೂ ಕೂಡ ಉತ್ತರ ಸಿಗಲಿದೆ. ಯಾಕೆಂದ್ರೆ 8 ಕ್ಷೇತ್ರಗಳು ಈಗ ಆಲ್ರೆಡಿ ಫೈನಲ್ ಆಗಿ ಘೋಷಣೆ ಆಗಿದೆ JDSಗೆ ಯಾವುದು ಅಂತ. ಸೊ ಹೀಗಾಗಿನೇ ದೇವೇಗೌಡರ ಇವತ್ತಿನ ಭಾಷಣ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ದೇವೇಗೌಡರು ಏನ್ ಮಾತನಾಡ್ತಾರೆ ಅಂತ. ನೋಡ್ತಾ ಇದೀವಿ ಇವತ್ತು ದೇವೇಗೌಡರು ಅವರ ಭಾಷಣ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಯಾಕೆಂದ್ರೆ ಆಲ್ರೆಡಿ ದೇವೇಗೌಡರು ಹಾಸನ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ಸ್ಪರ್ಧೆ ಮಾಡೋದಿಲ್ಲ, ನನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡ್ತಾನೆ ಅಂತ ಭಾಷಣವನ್ನ ಮಾಡ್ಬೇಕಾದ್ರೆ ಹೇಳ್ತಾ ಭಾವುಕರಾಗಿ ಕಣ್ಣೀರನ್ನ ಸುರಿಸಿದ್ರು. ಇವತ್ತು ಮಂಡ್ಯದಲ್ಲಿ ಮಾತನಾಡಲಿದ್ದಾರೆ ದೇವೇಗೌಡರು. ಯಾವ ರೀತಿಯಾಗಿ ಮಾತನಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾರೆ. ಇದೇ ಸಂದರ್ಭದಲ್ಲಿ ನಿಖಿಲ್ ಹೆಸರನ್ನ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಅವರು ಭಾವುಕರಾಗ್ತಾರ. ತಮ್ಮ ಇಬ್ಬರು ಮೊಮ್ಮಕ್ಕಳು ಈಗ ಆಲ್ರೆಡಿ ಸ್ಪರ್ಧೆಯನ್ನ ಮಾಡ್ತಾ ಇರೋದ್ರ ಬಗ್ಗೆ ದೇವೇಗೌಡ್ರೆ ಮೊದಲನೇದಾಗಿ ಹೇಳಿದ್ದು. ಇನ್ನು ಮತ್ತೊಂದ್ ಕಡೆ ಪ್ರಜ್ವಲ್ ಸ್ಪರ್ಧೆ ಮಾಡ್ತಾನೆ, ಹಾಗೆ ನಿಖಿಲ್ಗೂ ಕೂಡ ನಾನು ಸಪೋರ್ಟ್ ಮಾಡ್ತೀನಿ, ನಿಖಿಲ್ಲು ಕೂಡ ಸ್ಪರ್ಧೆ ಮಾಡ್ತಾನೆ ಮಂಡ್ಯದಲ್ಲಿ ಅಂತ ನಿನ್ನೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ದೇವೇಗೌಡರು. ಸೊ ಹೀಗಾಗಿ
ದೇವೇಗೌಡರು ಇವತ್ತು ಏನ್ ಹೇಳ್ತಾರೆ, ಮತ್ತು ಒಂದ್ ಕಡೆ 8 ಕ್ಷೇತ್ರಗಳು ಫೈನಲ್ ಆಗಿರುವಂತ ಹಿನ್ನೆಲೆಯಲ್ಲಿ 8 ಕ್ಷೇತ್ರಗಳು ಫೈನಲ್ ಆದ್ಮೇಲೆ ಇದುವರೆಗೂ ರಿಯಾಕ್ಟ್ ಮಾಡಿಲ್ಲ ದೇವೇಗೌಡರು. ನ್ಯೂಸ್ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.